ನಮಸ್ಕಾರ ಸ್ನೇಹಿತರೆ. ಇಂದಿನ ವಿಡಿಯೋದಲ್ಲಿ ನಾವು ಕರ್ನಾಟಕದ ಐತಿಹಾಸಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿರುವ ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನದ ಇತಿಹಾಸ ಮತ್ತು ವಿಶೇಷತೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಶ್ರೀಮನ್ನಾರಾಯಣನ ದಿವ್ಯ ರೂಪವಾದ ರಂಗನಾಥ ಸ್ವಾಮಿಯು ಇಲ್ಲಿ ಶೇಷಶಾಯಿಯಾಗಿ ಭಕ್ತರಿಗೆ ದರ್ಶನ ನೀಡುತ್ತಾರೆ. ಈ ದೇವಾಲಯವು ವಿಜಯನಗರ ಕಾಲದ ವಾಸ್ತುಶಿಲ್ಪ, ಪುರಾತನ ಶಿಲ್ಪಕಲೆ ಮತ್ತು ಭಕ್ತಿಯ ಪರಂಪರೆಯನ್ನು ಇಂದಿಗೂ ಉಳಿಸಿಕೊಂಡಿದೆ. ಈ ಕ್ಷೇತ್ರದ ಮಹಿಮೆ ಏನು, ಇದರ ಇತಿಹಾಸ ಹೇಗೆ ಆರಂಭವಾಯಿತು ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗಾದರೆ ಸ್ನೇಹಿತರೆ, ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಮಾಗಡಿ ರಂಗನಾಥ ಸ್ವಾಮಿ ದೇವಾಲಯವು ಕರ್ನಾಟಕ ರಾಜ್ಯದ ರಾಮನಗರ ಜಿಲ್ಲೆಯ ಮಾಗಡಿ ಎಂಬ ಪಟ್ಟಣದಲ್ಲಿದೆ. ಈ ದೇವಾಲಯವು ಗ್ರಾನೈಟ್ ಚಪ್ಪಡಿಯಿಂದ ನಿರಂತರವಾಗಿ ಬೆಳೆಯುತ್ತಿರುವ ಭಗವಾನ್ ರಂಗನಾಥ ವಿಗ್ರಹಕ್ಕೆ ಹೆಸರುವಾಸಿ. ಮಾಗಡಿಯನ್ನು ಮಾಂಡವ್ಯ ಕ್ಷೇತ್ರ, ಸ್ವರ್ಣಾಚಲ, ಸ್ವರ್ಣಾದ್ರಿ ಮತ್ತು ತಿರುಮಲೆ ಮುಂತಾದ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ. ಮಾಗಡಿ ಎಂಬ ಹೆಸರು ಮಾಂಡವ್ಯ ಕುಟಿಯ ಅಪಭ್ರಂಶ ಮಾಧವ್ಯ ಋಷಿಯ ಆಶ್ರಮ. ಮಾಂಡವ್ಯ ಕುಟಿಯಿಂದ ಈ ಹೆಸರು ಮಾಕುಟಿಯಾಗಿ ನಂತರ ಮಾಗಡಿಯಾಗಿ ಕೊನೆಗೆ ಮಾಗಡಿ ಎಂದಾಯಿತು. ಮಾಗಡಿಯು ವಿಶಾಲವಾದ ಇತಿಹಾಸ, ವೈಭವ, ಶ್ರೀಮಂತ ಸಂಸ್ಕೃತಿ, ದೈವಿಕ ಕ್ಷೇತ್ರ, ನೈಸರ್ಗಿಕ ಸಂಪತ್ತು ಮತ್ತು ಪವಿತ್ರ ಕಣ್ವ ನದಿಯನ್ನು ಹೊಂದಿದೆ. ಇದು ಮಾಂಡವ್ಯ, ಕಣ್ವ, ಶುಕಮುನಿ ಮುಂತಾದ ಮಹಾನ್ ಋಷಿಗಳ ತಪೋಭೂಮಿಯೂ ಆಗಿದೆ. ಮಾಗಡಿ ಕ್ಷೇತ್ರದ ಬಗ್ಗೆ ಬ್ರಹ್ಮಾಂಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದ್ದು, ಅದರ ಶ್ರೇಷ್ಠತೆ ಮತ್ತು ಇಲ್ಲಿ ಶ್ರೀನಿವಾಸ ದೇವರ ಉಪಸ್ಥಿತಿಯ ಬಗ್ಗೆ ವಿವರಿಸಲಾಗಿದೆ. ಒಮ್ಮೆ ಮಾಂಡವ್ಯ ಋಷಿ ತಿರುಮಲಕ್ಕೆ ಹೋದರು. ಅಲ್ಲಿ ಅವರು ಶ್ರೀನಿವಾಸನನ್ನು ಮೆಚ್ಚಿಸಲು ತಪಸ್ಸನ್ನು ಮಾಡಿದರು. ಅವರ ತಪಸ್ಸಿನಿಂದ ಸಂತಸಗೊಂಡ ಶ್ರೀ ವೆಂಕಟಾಚಲಪತಿಯವರು ಅವರಿಗೆ ದರ್ಶನ ನೀಡಿ ಮಾಂಡವ್ಯ ಋಷಿಗೆ ಸ್ವರ್ಣಾಚಲಕ್ಕೆ ಹೋಗಿ ಅಲ್ಲಿ ತನ್ನನ್ನು ಪೂಜಿಸಿ ಅವರ ಆಶೀರ್ವಾದವನ್ನು ಪಡೆಯುವಂತೆ ಹೇಳಿದರು. ಶ್ರೀನಿವಾಸನಿಂದ ಇದನ್ನು ಕೇಳಿದ ಮಾಂಡವ್ಯ ಋಷಿಗಳು ಸ್ವರ್ಣಾಚಲಕ್ಕೆ, ಅಂದರೆ ಇಂದಿನ ಮಾಗಡಿಗೆ ಬಂದರು. ಇಲ್ಲಿ ಒಂದು ಆಶ್ರಮವನ್ನು ನಿರ್ಮಿಸಿದರು, ತಪಸ್ಸು ಮಾಡಿದರು ಮತ್ತು ಶ್ರೀನಿವಾಸನ ಆಶೀರ್ವಾದ ಪಡೆದರು. ಭಗವಂತನ ಸೂಚನೆಯಂತೆ ಮಾಂಡವ್ಯ ಋಷಿಗಳು ಸ್ವರ್ಣಾದ್ರಿಯಲ್ಲಿ ಪಶ್ಚಿಮಕ್ಕೆ ಎದುರಾಗಿ ಶ್ರೀ ವೆಂಕಟಾಚಲಪತಿಯನ್ನು ಸ್ಥಾಪಿಸಿದರು. ತಿರುಮಲಕ್ಕೆ ಭೇಟಿ ನೀಡಲು ಸಾಧ್ಯವಾಗದವರು ಮಾಗಡಿಯ ತಿರುಮಲೆಗೆ ಬಂದು ಶ್ರೀ ವೆಂಕಟಾಚಲಪತಿಯ ದರ್ಶನ ಪಡೆಯಬಹುದು. ಇಲ್ಲಿ ಶ್ರೀನಿವಾಸನು ತನ್ನ ಭಕ್ತರಿಗೆ ಎಲ್ಲ ಸಂತೋಷ ಮತ್ತು ಅನುಗ್ರಹವನ್ನು ದಯಪಾಲಿಸುತ್ತಾನೆ. ಮಾಗಡಿ ಪಟ್ಟಣವನ್ನು 11ರಿಂದ 12ನೇ ಶತಮಾನದಲ್ಲಿ ಚೋಳರಾಜರು ನಿರ್ಮಿಸಿದರು. ಮಾಗಡಿ ರಂಗನಾಥ ಸ್ವಾಮಿ ದೇವಾಲಯವನ್ನು ಚೋಳರ ಅವಧಿಯಲ್ಲಿ ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಯಿತು ಮತ್ತು ನಂತರ ಹೊಯ್ಸಳ, ವಿಜಯನಗರ ಸಾಮ್ರಾಜ್ಯಗಳ ಅನೇಕ ರಾಜರು ಮತ್ತು ಕೆಂಪೇಗೌಡರ ವಂಶಸ್ಥರು ಅಭಿವೃದ್ಧಿಪಡಿಸಿದರು ಮತ್ತು ವಿಸ್ತರಿಸಿದರು. ಹೀಗೆ ವಿಶೇಷವಾಗಿ ಮೈಸೂರು ಆಳ್ವಿಕೆಯಲ್ಲಿ ಸಂಪಾಜರಾಯ, ಇಮ್ಮಡಿ ಕೆಂಪೇಗೌಡ ಮತ್ತು ದೊಡ್ಡ ವೀರಪ್ಪ ಗೌಡರು ಆಳ್ವಿಕೆಯನ್ನು ನಡೆಸಿದರು. ಭಗವಂತನ ಪೂಜೆಗೆ ಅನುಕೂಲವಾಗುವಂತೆ ಅನೇಕ ರಾಜರು ದೇವಾಲಯಕ್ಕೆ ಭೂಮಿ, ಆಭರಣಗಳು, ಹಣವನ್ನು ದಾನ ಮಾಡಿದ್ದಾರೆ. ಇವೆಲ್ಲವನ್ನು ದೇವಾಲಯದಲ್ಲಿ ಉತ್ತಮವಾಗಿ ಸಂರಕ್ಷಿಸಲಾಗಿರುವ ಶಾಸನಗಳಲ್ಲಿ ದಾಖಲಿಸಲಾಗಿದೆ. ಈ ದೇವಾಲಯದ ಇನ್ನೊಂದು ಬದಿಯಲ್ಲಿ ಕ್ರಿಸ್ತಶಕ 1514 ಮತ್ತು ಕ್ರಿಸ್ತಶಕ 1578ರ ಶಾಸನಗಳಿವೆ. ಇನ್ನೂ ಕೆಲವು ಐತಿಹಾಸಿಕ ದಾಖಲೆಗಳ ಜೊತೆಗೆ ಇಲ್ಲಿನ ಭಗವಂತನನ್ನು ತಿರುವಂಗಲನಾಥ ಎಂದು ಕರೆಯಲಾಗುತ್ತದೆ. ನಂತರ 17ನೇ ಶತಮಾನದಲ್ಲಿ ಅವರು ಶ್ರೀರಂಗನಾಥ ಸ್ವಾಮಿಯಾಗಿ ಎಂದು ಪ್ರಸಿದ್ಧರಾದರು. ದೇವಾಲಯದ ಮುಖ್ಯ ಮಂಟಪವನ್ನು ನಾಗಿರೆಡ್ಡಿಯವರು ನಿರ್ಮಿಸಿದರು. ಸರಸೆನಿಕ್ ಶೈಲಿಯಲ್ಲಿರುವ ಇತ್ತೀಚಿನ ಗೋಪುರವನ್ನು ಕಿಲೇದಾರ್ ಎಂಬ ಮುಸ್ಲಿಂ ಭಕ್ತ ನಿರ್ಮಿಸಿದರು. ದೇವಾಲಯದ ಪಶ್ಚಿಮ ಮತ್ತು ಪೂರ್ವ ದ್ವಾರಗಳಲ್ಲಿ ತಿರುಮಲೆಯ ಅಸ್ತಿತ್ವವನ್ನು ದೂರದಿಂದ ಪ್ರತಿನಿಧಿಸುವ 2 ರಾಜಗೋಪುರಗಳಿವೆ. ಈ ದೇವಾಲಯದ ವಿಶೇಷತೆಗಳಲ್ಲಿ ಒಂದು 4.5 ಅಡಿ ಎತ್ತರದ ಮತ್ತು ವಿಜಯನಗರದ ಶೈಲಿಯ ಅಂಶಗಳನ್ನು ಮೀರಿಸುವಂತಹ ಶ್ರೀರಂಗನಾಥ ಸ್ವಾಮಿಯ ಏಕೈಕ ದೇವರು ಇರುವುದು. ಭಗವಂತನ ವಿಗ್ರಹವು ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿದೆ. ದೇವಾಲಯ ಸಂಕೀರ್ಣದಲ್ಲಿರುವ ಎಲ್ಲ ಇತರ ದೇವರುಗಳು ಪೂರ್ವಕ್ಕೆ ಮುಖ ಮಾಡಿವೆ. ಮಾಗಡಿ ರಂಗನಾಥ ಸ್ವಾಮಿಯ ಮುಂದೆಯೇ ಸ್ವಯಂಭೂ ಸಾಲಿಗ್ರಾಮವಿದೆ.
ಇದನ್ನು ಮಾಂಡವ್ಯ ಋಷಿಯರು ಪೂಜಿಸಿದ್ದರು. ಇಲ್ಲಿ ಪೂಜೆಗೆ ಎಷ್ಟೇ ನೀರು ಬಳಸಿದರೂ ಅದು ಎಲ್ಲಿಗೆ ಹೋಗುತ್ತದೆ ಎಂದು ಯಾರಿಗೂ ತಿಳಿದಿಲ್ಲ. ನವರಂಗದಲ್ಲಿ ಭಗವಾನ್ ರಂಗನಾಥ ಮತ್ತು ಶ್ರೀದೇವಿಯ ಅದ್ಭುತವಾದ ಉತ್ಸವ ಮೂರ್ತಿಯನ್ನು ಕಾಣಬಹುದು. ಶ್ರೀ ರಂಗನಾಥ ಸ್ವಾಮಿಯ ಎಡಭಾಗದಲ್ಲಿ ಅಂದರೆ ಹಿಂಭಾಗದಲ್ಲಿ ಅಮ್ಮನವರು, ಸೀತಾದೇವಿಯ ದರ್ಶನ ಪಡೆಯಬಹುದು. ಹನುಮಾನ್, ಗರುಡ ಮತ್ತು ಶ್ರೀರಾಮನ ಇತರ ದೇವತೆಗಳು, ರಾಮಾನುಜಾಚಾರ್ಯರು, ಆಳ್ವಾರ್ಗಳು ಮತ್ತು ವೈಷ್ಣವ ಭಕ್ತರ ಬೃಹತ್ ಕೆತ್ತನೆಗಳನ್ನು ಕಾಣಬಹುದು. ಎಲ್ಲರೂ ತಮ್ಮದೇ ಆದ ಬಲಿಪೀಠಗಳನ್ನು ಪೂಜಿಸಲ್ಪಡುತ್ತಾರೆ. ಮಾಗಡಿ ರಂಗನಾಥ ಸ್ವಾಮಿ ದೇವಾಲಯದ ನಿಗೂಢ ಲಕ್ಷಣವೆಂದರೆ ಬೆಳೆಯುತ್ತಿರುವ ರಂಗನಾಥ ಸ್ವಾಮಿ. ಇದನ್ನು ಬೆಳೆಯುವ ರಂಗ, ಮಾಗಡಿ ರಂಗ, ಮಕ್ಕಳ ರಂಗ ಮತ್ತು ಮೂಲ ರಂಗ ಎಂದು ಸಹ ಕರೆಯಲಾಗುತ್ತದೆ. ಈ ವಿಗ್ರಹವು ಒಂದು ಮೂಲ ಉಬ್ಬು ಶಿಲ್ಪವಾಗಿದ್ದು ಕಲ್ಲಿನ ಚಪ್ಪಡಿಯಿಂದ ನಿರಂತರವಾಗಿ ಬೆಳೆಯುತ್ತಿದೆ. ಶ್ರೀ ಮಾಗಡಿ ರಂಗನಾಥ ಸ್ವಾಮಿ ಬ್ರಹ್ಮರಥೋತ್ಸವವನ್ನು ಪ್ರತಿ ವರ್ಷ ಹುಣ್ಣಿಮೆಯ ಮೊದಲು ಉತ್ತರ ನಕ್ಷತ್ರದ ಚೈತ್ರ ಮಾಸದಲ್ಲಿ ನಡೆಸಲಾಗುತ್ತದೆ. ಅದೇ ಸಮಯದಲ್ಲಿ 4 ದಿನಗಳ ಕಾಲ ಆಚರಿಸಲಾಗುವ ಸಮರ್ಪಿತ ಕಾರ್ಯಕ್ರಮಗಳಿರುತ್ತವೆ. ಮಾಗಡಿ ರಂಗನಾಥ ಸ್ವಾಮಿ ದೇವಾಲಯವು ವರ್ಷವಿಡಿಯೂ ತೆರೆದಿರುತ್ತದೆ. ಬೆಳಗ್ಗೆ 8:30ರಿಂದ ಮಧ್ಯಾಹ್ನ 1ರವರೆಗೆ ಮತ್ತು ಸಂಜೆ 4:30ರಿಂದ ಸಂಜೆ 7:30ರವರೆಗೆ. ಈ ದೇವಾಲಯಕ್ಕೆ ವರ್ಷಪೂರ್ತಿ ಭೇಟಿ ನೀಡಬಹುದು. ಹಬ್ಬದ ದಿನಗಳಲ್ಲಿ ಸಾಮಾನ್ಯವಾಗಿ ಜನದಟ್ಟಣೆ ಇರುತ್ತದೆ, ಏಕೆಂದರೆ ಇದು ಈ ಪ್ರದೇಶದ ಅತ್ಯಂತ ಪ್ರಮುಖ ದೇವಾಲಯವಾಗಿದೆ. ಶ್ರೀ ರಂಗನಾಥ ಸ್ವಾಮಿ ದೇವಾಲಯದ ಬಲಭಾಗಕ್ಕೆ ಅನತಿ ದೂರದಲ್ಲಿರುವ ಸ್ತಂಭಗಿರಿ ಎಂಬ ಹೆಸರಾದ ಶ್ರೀ ನರಸಿಂಹಸ್ವಾಮಿ ಬೆಟ್ಟ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಭಕ್ತ ಪ್ರಹ್ಲಾದನು ಸ್ಥಾಪಿಸಿದನೆಂದು ಹೇಳಲಾಗುವ ಕಂಬದ ಮಂದಿರವು ಯೋಗ ನರಸಿಂಹನನ್ನು ಕಂಬದ ನರಸಿಂಹಸ್ವಾಮಿ ಎಂದು ಕರೆಯುತ್ತಾರೆ. ಪ್ರತಿ ವರ್ಷ ಚೈತ್ರ ಮಾಸದಲ್ಲಿ ಹುಣ್ಣಿಮೆಗೆ ಮುಂಚೆ ಉತ್ತರ ನಕ್ಷತ್ರದಲ್ಲಿ ಶ್ರೀ ರಂಗನಾಥ ಸ್ವಾಮಿ ಬ್ರಹ್ಮರಥೋತ್ಸವವು ಅದ್ದೂರಿಯಿಂದ ನಡೆಯುತ್ತದೆ. ಅದೇ ಸಮಯದಲ್ಲಿ 4-6 ದಿನಗಳ ಕಾಲ ವಿಶೇಷವಾದ ಅನ್ನ ಸಂತರ್ಪಣೆಗಳು ನಡೆಯುತ್ತವೆ. ಇದು ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನದ ಸಂಕ್ಷಿಪ್ತ ಇತಿಹಾಸ ಮತ್ತು ಮಹಿಮೆ. ಈ ಪವಿತ್ರ ಕ್ಷೇತ್ರಕ್ಕೆ ಭೇಟಿ ನೀಡಿದ ಭಕ್ತರು ಮನಃಶಾಂತಿ, ಭಕ್ತಿ ಮತ್ತು ದೈವಿಕ ಅನುಗ್ರಹವನ್ನು ಪಡೆಯುತ್ತಾರೆ ಎಂಬ ನಂಬಿಕೆ ಇದೆ. ನೀವು ಕೂಡ ಅವಕಾಶ ಸಿಕ್ಕಾಗ ಈ ಪವಿತ್ರ ಕ್ಷೇತ್ರಕ್ಕೆ ಭೇಟಿ ನೀಡಿ ಶ್ರೀ ರಂಗನಾಥ ಸ್ವಾಮಿಯ ಕೃಪೆಗೆ ಪಾತ್ರರಾಗಿರಿ. ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲನ್ನು ಹೊಸದಾಗಿ ನೋಡುತ್ತಿರುವವರಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತೀನಿ. ಓಂ ನಮೋ ನಾರಾಯಣಯ್ಯ ಎಂದು ಹೇಳುತ್ತಾ ಇಂದಿನ ವಿಡಿಯೋವನ್ನು ಮುಗಿಸೋಣ. ಧನ್ಯವಾದಗಳು. ಶ್ರೀ ರಂಗನಾಥ ಸ್ವಾಮಿಯ ಕೃಪೆ ನಿಮ್ಮೆಲ್ಲರ ಮೇಲಿರಲಿ. ಹರಿ ಓಂ.